ಫ್ರೆಂಡ್ಸ್, ನಾನು ನಿಮ್ಮ ಸ್ನೇಹ. ನಾನು ಇವತ್ತು ತೆಲಂಗಾಣ ಒಂದು ಸ್ಪೆಷಲ್ ಸ್ನ್ಯಾಕ್ಸ್ ಐತಿ ಸರ್ವಪಿಂಡಿ ಅಂತ. ಇದು ತೆಲಂಗಾಣ ಒಳಗೆ ಭಾಳ ಫೇಮಸ್. ಅದನ್ನ ಹೆಂಗೆ ಮಾಡೋದಂತ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೇನಂತ. ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಹೆಂಗೆ ಮಾಡೋದಂತ ರೆಸಿಪಿ ಹೇಳ್ತೇನಂತ. ಇದು ಸ್ನ್ಯಾಕ್ಸ್ ಭಾಳ ಫೇಮಸ್. ಎಲ್ಲಿ ಹೋದ್ರು ಸಾಯಂಕಾಲ ಟೈಮ್ದಾಗ ಮಾಡ್ತಾರೆ. ಭಾಳ ಫೇಮಸ್ ಇದಿಲ್ಲೇ. ನಮ್ಮ ಕಡೆ ತಾಲಿಪಟ್ಟಿ ಥರ ಸೇಮ್ ಹಂಗೆ ಇರುತ್ತೆ, ಬಟ್ ಸ್ವಲ್ಪ ಚೇಂಜ್ ಇರುತ್ತೆ. ಅದನ್ನ ಹೆಂಗೆ ಮಾಡ್ತಾರ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೇನಂತ. ಫಸ್ಟ್ ಒಂದು ಪಾತ್ರೆ ಒಳಗಡೆ ಅಕ್ಕಿ ಹಿಟ್ಟು ಹಾಕೋಬೇಕು. ಅಕ್ಕಿ ಹಿಟ್ಟು ನಮಗೆ ಎಷ್ಟು ಬೇಕಷ್ಟು ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಅಜ್ವೈನ್ ಹಾಕೊಂಡೇನಿ. ಆಮೇಲೆ ಅದಕ್ಕೆ ಹೆಚ್ಕೊಂಡಿರೋ ಅಂಥ ಕರಿಬೇವು ಮತ್ತು ಹೆಚ್ಕೊಂಡಿರೋವಂಥ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ಮತ್ತು ಇದು ಬೆಳ್ಳುಳ್ಳಿ, ಜಜ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಹುರ್ಕೊಂಡಿರೋವಂಥ ಶೇಂಗಾ ಮತ್ತು ಸ್ವಲ್ಪ ಬೆಳೆ ಎಳ್ಳು, ಆಮೇಲೆ ಸಣ್ಣಗೆ ಹೆಚ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು, ಇವನ್ನೆಲ್ಲ ಹಾಕಿ ಹಂಗೆ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲ ಖಾರ ಮತ್ತು ಉಪ್ಪು ಮಿಕ್ಸ್ ಆಗೋ ಥರ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇದು ತಿನ್ನೋಕೆ ಭಾಳ ಟೇಸ್ಟಿಯಾಗಿರ್ತೈತೆ. ನೀವು ಖಂಡಿತ ಇದನ್ನು ಟ್ರೈ ಮಾಡಬೇಕು. ಆಮೇಲೆ ನಮಗೆ ಎಷ್ಟು ಬೇಕೋ ನೀರು ಹಾಕಿ ಈ ಥರ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗಾಗೋ ಥರ ಈ ಥರ ಚೆನ್ನಾಗಿ ಕಲಸಿ ಒಂದು ಹಾಫ್ ಆನ್ ಅವರ್ ನೆನೆಲಿಕ್ಕೆ ಬಿಡಬೇಕು. ಆಮೇಲೆ ಈ ಥರ ಬಟರ್ ಪೇಪರ್ ಇರುತ್ತೆ, ಇಲ್ಲ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕವರ್ ಇರಲಿ. ಇದು ಬಟರ್ ಪೇಪರು ಈಸಿಲಿ ಮಾರ್ಕೆಟ್ನಾಗ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ, ಈ ಥರ ಎಣ್ಣೆ ಸವರಿ ನಾವೇನು ಕಲಸಿಟ್ಕೊಂಡಿರ್ತೇವಲ್ಲ ಆ ಹಿಟ್ಟನ್ನು ಈ ಥರ ಉಂಡೆ ಮಾಡಿಕೊಂಡು ಕೈಯಿಂದ ಇದನ್ನು ಈ ಥರ ಪ್ರೆಸ್ ಮಾಡ್ಕೊತ ತಟ್ಟಬೇಕು. ಆಮೇಲೆ ಈ ಥರ ಸಣ್ಣ ಹೋಲ್ ಮಾಡಿ ನಾವು ತವಾ ಏನು ಕಾಸ್ಕೊಂಡಿರ್ತೇವಲ್ಲ ಅದ್ರ ಮೇಲೆ ಈ ಥರ ಹಾಕಬೇಕು. ಈ ಬಟರ್ ಪೇಪರ್ ಈಸಿಲಿ ನಿಮಗೆ ಯಾವುದೋ ಸೂಪರ್ ಮಾರ್ಕೆಟ್ನಾಗ ಸಿಗುತ್ತೆ, ಆನ್ಲೈನ್ದಾಗೂ ಸಿಗುತ್ತೆ. ನಾನು ತೊಗೊಂಡು ಒಂದು 4 years ಆಗ್ತದ, ಏನೂ ಆಗಿಲ್ಲ, ಚೆನ್ನಾಗೈತಿ. ಈ ಥರ ಆಯಿಲ್ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಬೇಯಿಸ್ಬೇಕು. ಇದು ಟೇಸ್ಟ್ ಮಾತ್ರ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ. ಪ್ಲೀಸ್ ನೀವು ಟ್ರೈ ಮಾಡಿ. ಸಾಯಂಕಾಲ ಚಹಾ ಜೊತೆ ಅಂತೂ ಭಾಳ ಟೇಸ್ಟ್ ಅನ್ನಿಸ್ತೈತಿ. ಪ್ಲೀಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.